ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ಲವ್ ಒರಾಕಲ್, ಓಕೆ, ಸೊ ಲವ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೋಡೋಣ ಏನೆಲ್ಲ ಮೆಸೇಜಸ್ ನಿಮ್ಮ ಪರ್ಸನ್ ಕಡೆಯಿಂದ ಬರ್ಬೋದು ಅಂತ ಹೇಳಿ. ನಾನಿನ್ನು ಕಾರ್ಡ್ ಶಫಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಆಲ್ರೆಡಿ ತುಂಬ ಮೆಸೇಜಸ್ಗಳು ನಮಗೆ ಸಿಗ್ತಾ ಇದೆ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೋಡಿ. ಮತ್ತು ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ರೇಖಿ ಕಲ್ತ್ಕೊಬೇಕಂತ ಇಂಟ್ರೆಸ್ಟ್ ಇದೆ, ಆಕಾಶಿಕ್ ರೆಕಾರ್ಡ್ ಕಲ್ತ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ, ಅವರು ಕೂಡ ಈ ನಂಬರ್ಗೆ ಕಾಲ್ ಮಾಡಿ ನನ್ನನ್ನು ಸಂಪರ್ಕ ಮಾಡಿ ನಿಮ್ಮ ಕ್ಲಾಸಸ್ನ ಬುಕ್ ಮಾಡ್ಕೋಬೋದು, ಓಕೆನಾ. ಮತ್ತು ನೋಡುವ ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಮೆಸೇಜಸ್ ಇದೆ ಅಂತ. ಇನ್ ಕೇಸ್ ನೀವು ಸಪ್ರೇಷನ್ ಅಥವಾ ಬ್ರೇಕಪ್ ಸಿಚುವೇಶನಲ್ಲಿ ಇದೆ, ಇದು ತುಂಬ ಚೆನ್ನಾಗಿ ರೆಸೊನೇಟ್ ಆಗುತ್ತೆ. ವೈ ಡು ಐ ಫೀಲ್ ಸೋ ಲಾಸ್ಟ್ ಅಂತ ಹೇಳಿ ಬರ್ತಾ ಇದೆ. ಅವರು ಮೋಸ್ಟ್ಲಿ ಅವ್ರನ್ನ ಕಳ್ಕೊಂಡಿದ್ದೀನಿ ಅನ್ನೋ ಒಂದು ತುಂಬ ಲೋನ್ಲಿನೆಸ್ಸಲ್ಲಿ ಇದ್ದಾರೆ, ಅಥವಾ ನಾನು ಯಾಕೆ ಇಷ್ಟು ಲಾಸ್ಟ್ ಥರ ನನಗೆ ಫೀಲ್ ಆಗ್ತಿದೆ, ಅಥವಾ ನಿಮ್ಮನ್ನು ಕಳ್ಕೊಂಡಿರೋದು ನನ್ನನ್ನೇ ನಾನು ಕಳ್ಕೊಂಡಿರೋ ಥರ ಫೀಲ್ ಆಗ್ತಾ ಇದೆ ಅಂತ ಹೇಳಿ. ಯು ಹ್ಯಾವ್ ಟ್ರಿಗ್ಡ್ ಮೀ, ಓಕೆ, ನೀನು ನನ್ನ ತುಂಬ ಸಮಸ್ಯೆ ಮಾಡಿದ್ಯಾ, ಅಥವಾ ನಿನ್ನಿಂದ ನನಗೆ ತುಂಬ ಸಮಸ್ಯೆಗಳು ಆಯಿತು ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ದಿಸ್ ಲವ್ ಇಸ್ ಕ್ರೇಜಿ ಅನ್ನೋ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಸೊ ನೋಡೋಣ ಇನ್ನೂ ಏನೆಲ್ಲ ಹೇಳೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ನೀ ಈ ಥರ ಎಲ್ಲ ಯಾಕೆ ಮಾಡ್ತಾ ಇದೆಯಾ, ನನ್ನನ್ನೇ ಸಮಸ್ಯೆಗೆ ಸಿಗಿಸ್ತಾ ಇದೆಯಾ, ಅಥವಾ ಈ ಪ್ರೀತಿನೇ ಒಂಥರ ಹುಚ್ಚು ಅನ್ನಿಸ್ತಿದೆ, ನನಗೆ ಅರ್ಥನೇ ಆಗ್ತಿಲ್ಲ ಇದೇನು ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಅಫ್ರೇಡ್ ಟು ಲೂಸ್ ಯು ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಅವ್ರಿಗೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಭಯ ಇದೆ. ನಿಮ್ಮನ್ನು ಎಲ್ಲಿ ನಾನು ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಆ ವ್ಯಕ್ತಿಗೆ ತುಂಬ ಜಾಸ್ತಿ ಇದೆ. ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು, ನಿನ್ನ ಹತ್ರ ನಾನು ತುಂಬ ಫುಲ್ ಹಾನೆಸ್ಟ್ ಆಗಿ ಇರಬೇಕಾಗಿತ್ತು ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಸೊ ನೋಡೋಣ ಮತ್ತೆ ಏನು ಹೇಳ್ಬೋದು ಅಂತ ಹೇಳಿ. ಡೋಂಟ್ ಪುಟ್ ಅಪ್ ವಿತ್ ಮೈ BS ಅಂತ ಹೇಳಿ ಬರ್ತಾ ಇದೆ. ಐ ಮೀನ್ ಲೈಕ್ ಡೋಂಟ್ ಪುಟ್ ಅಪ್ ವಿತ್ ಮೈ BS ಅಂದರೆ ಅವರ ಏನೋ ಒಂದು ಈಗೋ ಕ್ಲಾಶಸ್ ಅಥವಾ ಏನೋ ಒಂಥರ ಸಮಥಿಂಗ್ ಏನೋ ರಿಲೇಟೆಡ್ ಏನೋ ಒಂಥರ ಹೇಳ್ತಾ ಇರೋ ಥರ ಇದೆ. ನಿಮಗೆ ಮೋಸ್ಟ್ಲಿ ಚೆನ್ನಾಗಿ ಅರ್ಥ ಆಗ್ಬೋದು. ಐ ಫೀಲ್ ಲೋನ್ಲಿ ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ. ಮೇ ಬಿ ಈ ಪರ್ಸನ್ ತುಂಬಾ ಲೋನ್ಲಿಯಾಗಿ ಫೀಲ್ ಮಾಡ್ತಾ ಇರ್ಬೋದು, ಅಥವಾ ಇನ್ ಕೇಸ್ ನೀವೇನಾದರೂ ಈ ಪರ್ಸನ್ ಕನೆಕ್ಷನಿಂದ ದೂರ ಆಗಿದ್ರೆ ಡೆಫಿನೆಟ್ಲಿ ಅವರು ತುಂಬಾ ಲೋನ್ಲಿಯಾಗಿ ಫೀಲ್ ಮಾಡ್ತಿರೋವಂಥ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೋಡುವ ಮತ್ತೆ ಏನೆಲ್ಲ ಬರ್ಬೋದು ಅಂತ ಹೇಳಿ. ಹೌ ಕುಡ್ ಯು ಎವರ್ ಫರ್ಗಿವ್ ದ ಮೆಸ್ ಐ ಹ್ಯಾವ್ ಮೇಡ್. ಆ್ಯಂಡ್ ಆಲ್ಸೋ ಈ ವ್ಯಕ್ತಿ ಕಡೆಯಿಂದನೂ ಕೂಡ ತುಂಬಾ ಮೆಸ್ಸಪ್ಗಳಾಗಿರೋ ಥರ ಇದೆ. ತುಂಬಾ ಜಾಸ್ತಿ ಮೆಸ್ಸಪ್ ಅಂದರೆ ಸುಮಾರು ಸಮಸ್ಯೆಗಳನ್ನು ಅವರು ಕ್ರಿಯೇಟ್ ಮಾಡಿರ್ಬೋದು. ನೀವು ಅದನ್ನೆಲ್ಲ ಹೆಂಗೆ ಕ್ಷಮಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಕೇಳ್ತಾ ಇದ್ದಾರೆ. ವೈ ಕಾಂಟ್ ಐ ಟೆಲ್ ಯು ದ ಟ್ರೂತ್. ಕೆಲವೊಂದು ಸತ್ಯನ ನನಗೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ, ನನಗೆ ಯಾಕೆ ನಿನ್ನ ಹತ್ರ ಸತ್ಯಗಳನ್ನ ಹೇಳೋದಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ನಿನ್ನನ್ನು ಕಳ್ಕೊತೀನಿ ಅನ್ನೋ ಭಯ ಕೂಡ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ದ ಪ್ಯಾಷನ್ ಈಸ್ ಟೂ ಮಚ್, ಓಕೆ, ನೀವು ಅವ್ರನ್ನ ತುಂಬ ಅಟ್ರ್ಯಾಕ್ಟ್ ಮಾಡಿರೋದಿರ್ಬೋದು, ಅಥವಾ ನೀವು ತುಂಬ ಪ್ಯಾಷನೇಟ್ ಆಗಿರೋದಿರ್ಬೋದು, ಅಥವಾ ತುಂಬ ಯೂನಿಕ್ ಆಗಿ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೋತಿರೋದು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ತುಂಬ ಟ್ರಿಗರ್ ಮಾಡ್ತಾ ಇದೆ, ಅಥವಾ ತುಂಬ ಆಕರ್ಷಣೆ ಮಾಡ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು. ಅವರ ಒಂದು ನಿಜವಾದ ಟ್ರೂ ಲವ್ ಫೀಲಿಂಗ್ಸ್ನ ನಿಮಗೋಸ್ಕರ ಅವರು ಹಿಡಿದಿಡಬೇಕಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಎಮೋಷನ್ ಓವರ್ ವೆಲ್ ಮೀ. ತುಂಬ ಎಮೋಷನಲಿ ತುಂಬಾ ಜಾಸ್ತಿ ಒಂಥರ ಏನು ಅಂತ ಹೇಳೋದು ಅನ್ಸ್ಟೇಬಲ್ ಆಗಿದೆ. ಅಷ್ಟೊಂದು ಸ್ಟೇಬಲ್ ಇಲ್ಲ, ತುಂಬ ಎಮೋಷ್ನಲಿ ಒಂಥರ ಡ್ಯಾಮೇಜ್ ಆಗಿರೋ ಥರ ಅನ್ನಿಸ್ತಾ ಇದೆ. ತುಂಬ ಎಮೋಷ್ನಲಿ ಟ್ರಿಗರ್ ಆಗಿದ್ದಾರೆ. ವೈ ಈಸ್ ಇಟ್ ದ್ಯಾಟ್ ಯು ಲವ್ ಮೀ, ಓಕೆ, ನೀವು ಯಾಕೆ ನನ್ನನ್ನು ಪ್ರೀತಿ ಮಾಡಿದ್ರಿ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇದೆ. ನನ್ನನ್ನೇ ಯಾಕೆ ಚೂಸ್ ಮಾಡಿ ಪ್ರೀತಿ ಮಾಡಿದ್ರಿ ಅನ್ನೋದು. ಐ ವಿಶ್ ಟು ಬಿ ಲೈಕ್ ಯು. ನಾನು ನಿಮ್ಮ ಥರನೇ ಇರಬೇಕಾಗಿತ್ತು, ನಿಮ್ಮ ಥರನೇ ಥಿಂಕ್ ಮಾಡಬೇಕಾಗಿತ್ತು. ನೀವು ಯಾವ ಥರ ಈಸಿಯಾಗಿ ತಗೊಳ್ತಾ ಇದ್ದೀರಾ ಅದೇ ಥರ ನಾನು ತಗೋಬೇಕಾಗಿತ್ತು ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ. ಐ ಆಮ್ ಸ್ಕೇರ್ಡ್ ಆಫ್ ರಿಜೆಕ್ಷನ್. ಇನ್ ಕೇಸ್ ನಾನೇನಾದರೂ ಸತ್ಯಗಳನ್ನು ಹೇಳೋದು ಅಥವಾ ಏನಾದರೂ ನಿಮಗೆ ಇಲ್ಲದೆ ಇರೋವಂಥ ಒಂದಷ್ಟು ವಿಚಾರಗಳನ್ನ ಹೇಳಿದ್ರೆ ನೀವೆಲ್ಲಿ ನನ್ನನ್ನು ರಿಜೆಕ್ಟ್ ಮಾಡ್ತಿರೋ ಅನ್ನೋ ಭಯ ನನಗೆ ತುಂಬ ಜಾಸ್ತಿ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಐ ಕಾಂಟ್ ಕಮ್ ಟು ಯು ನಾವು ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ನೀವು ಅವ್ರನ್ನ ಕರೆದು ಬನ್ನಿ ಮಾತಾಡೋಣ ಅಥವಾ ಮೀಟ್ ಮಾಡೋಣ ಅಂತ
ಕಾಲ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ದಾರೆ ಐ ಕೆನಾಟ್ ಕಮ್ ಟು ಯು ನಾವು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಯು ಡಿಸರ್ವ್ ಬೆಟರ್ ಅಂತ ಹೇಳಿ ಬರ್ತಾ ಇದೆ. ಮೇ ಬಿ ನನಗಿಂತ ಒಳ್ಳೆ ಪರ್ಸನ್ ಅಥವಾ ಒಳ್ಳೆ ಲೈಫ್ ಪಾರ್ಟ್ನರ್ ನೀವು ಡಿಸರ್ವ್ ಮಾಡಿದ್ದೀರಾ. ಐ ಆಮ್ ನಾಟ್ ದ ರೈಟ್ ಪರ್ಸನ್ ಅನ್ನೋ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಓಕೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ತುಂಬ ರೊಮ್ಯಾಂಟಿಕ್ ಆಗಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ತುಂಬ ರೊಮ್ಯಾಂಟಿಕ್ ಆಗಿ ಇರೋದಕ್ಕೆ ಕೂಡ ಇಷ್ಟಪಡುವಂಥ ವ್ಯಕ್ತಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್. ಮೇ ಬಿ ನೀವು ಅಂದ್ಕೊಂಡಿರೋ ಥರ ನಾನು ಒಬ್ಬ ಒಳ್ಳೆ ಪರ್ಸನ್ ಅಥವಾ ಡಿಫ್ರೆಂಟ್ ಪರ್ಸನ್ ಆಗಿ ಇರ್ಬೋದಿತ್ತು, ನನ್ನ ಕೈಯಲ್ಲಿ ಯಾಕೆ ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪೀಪಲ್ ಡೋಂಟ್ ಬಿಲೀವ್ ಇನ್ ಮೀ. ಮೇ ಬಿ ಯೂಶ್ವಲಿ ತುಂಬ ಜನ ನನ್ನನ್ನು ನಂಬಲ್ಲ, ಯಾಕೆ ನನ್ನನ್ನು ಜನಗಳು ನಂಬ್ತಾ ಇಲ್ಲ ಅಥವಾ ನಾನೇನಾದರೂ ಹೇಳಿದ್ರೆ ಬಿಲೀವ್ ಮಾಡ್ತಾ ಇಲ್ಲ ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಆಲ್ ಟೂ ಮಚ್. ಅಂದರೆ ನೀವೇನೇನು ಮಾಡ್ತಿದ್ದೀರಾ, ನೀವು ಇಗ್ನೋರ್ ಮಾಡೋದಿರ್ಬೋದು ಅಥವಾ ನೀವು ಜಸ್ಟ್ ತುಂಬ ಈಸಿಯಾಗಿ ತಗೋತಾ ಇರ್ಬೋದು ಈ ಪರ್ಸನ್ನ, ಅದೆಲ್ಲ ಅವರಿಗೆ ಟೂ ಮಚ್ ಅನ್ನಿಸ್ತಾ ಇದೆ, ಅವರಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ. ಇಸ್ ಇಟ್ ಓವರ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇನ್ ಕೇಸ್ ಏನಾದರೂ ನೀವು ಬ್ರೇಕಪ್ ಸಿಚುವೇಶನ್ ತನಕ ಹೋಗಿದ್ರೆ ನಿಮ್ಮ ಮತ್ತು ಅವರ ಸಂಬಂಧ ಏನಿತ್ತು ಅದು ಮುಗೀತಾ, ಇದು ಇಲ್ಲಿಗೆ ನಿಲ್ಲತ್ತಾ ಅಥವಾ ಇದು ಕಂಟಿನ್ಯೂ ಆಗುತ್ತಾ, ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಇದ್ದೀರಾ, ಏನು ಕತೆ ಅಂತ ಹೇಳಿ ಕೇಳ್ತಾ ಇರೋ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಈ ವ್ಯಕ್ತಿ ಸ್ವಲ್ಪ ಅಡಿಕ್ಷನ್ಸ್ಗೂ ಕೂಡ ಹೋಗಿರ್ಬೋದು. ಓಕೆ, ಸ್ವಲ್ಪ ಅಡಿಕ್ಷನ್ಸ್ ಆ ಲೆವೆಲ್ ಕೂಡ ಹೋಗಿರೋವಂಥ ಚಾನ್ಸಸ್ ಇದೆ. ನೋ ಒನ್ ಅಂಡರ್ಸ್ಟ್ಯಾಂಡ್ ಮೀ ಬಟ್ ಯು. ಯಾರೂ ನನಗೆ ಅರ್ಥ ಮಾಡ್ಕೊಂಡಿರಲಿಲ್ಲ, ನೀನು ನನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೆ. ಯೂಶ್ವಲಿ ಜನರಲಿ ನನಗೆ ಜನ ಅಷ್ಟೊಂದು ಅರ್ಥ ಮಾಡ್ಕೊಳ್ಳಲ್ಲ, ಬಟ್ ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೆ. ಆ ಒಂದು ಕಂಫರ್ಟ್ ನಿಮ್ಮ ಜೊತೆ ನನಗೆ ಇತ್ತು ಅನ್ನೋದು ಹೇಳ್ತಾ ಇದ್ದಾರೆ. ವಾಟ್ ಡೂ ಯು ಸಿ ಇನ್ ಮೀ. ನೀನು ಅಂಥದ್ದೇನು ಕಂಡೆ ನನ್ನಲ್ಲಿ. ಓಕೆ, ನನ್ನನ್ನು ಇಷ್ಟಪಡೋದಕ್ಕೆ, ನನ್ನನ್ನು ಪ್ರೀತಿಸೋದಕ್ಕೆ ನನ್ನ ಹತ್ರ ಏನಿತ್ತು ಅಂಥದ್ದು ಏನು ನೋಡಿದ್ಯಾ ನನ್ನ ಹತ್ರ ಅಂತ ಹೇಳಿ ಕೇಳ್ತಾ ಇದ್ದಾರೆ. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್ ಅಂತ ಹೇಳಿ ಬರ್ತಾ ಇದೆ. ನಾನು ನಿನ್ನನ್ನು ಟ್ರೀಟ್ ಮಾಡಿರೋಂಥ ರೀತಿ ಇರ್ಬೋದು ಅಥವಾ ವರ್ಡ್ಸ್ ಏನಾದರೂ ಯೂಸ್ ಮಾಡಿದರೆ ಅಥವಾ ಜಗಳಗಳಾಗಿ ಮನಸ್ತಾಪ ಏನಾದರೂ ನಮ್ಮಿಬ್ಬರ ಮಧ್ಯೆ ಆಗಿದ್ರೆ ನಾನು ನಿನ್ನನ್ನು ಆ ಥರ ಟ್ರೀಟ್ ಮಾಡಬಾರ್ದಾಗಿತ್ತು, ನಿಮ್ಮನ್ನು ಟ್ರೀಟ್ ಮಾಡಿದ್ದಂಥ ರೀತಿ ಸರಿ ಇರಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿಲ್ ದಿಸ್ ಎವರ್ ಚೇಂಜ್. ಇದು ಬದಲಾಗದೇ ಇಲ್ವಾ, ಇದು ಹಿಂಗೆ ಇರುತ್ತಾ, ದಿಸ್ ವಿಲ್ ಕಂಟಿನ್ಯೂ ಸೈಕಲ್ ಥರ ಮತ್ತೆ ಜಗಳ, ಮತ್ತೆ ಬ್ರೇಕಪ್, ಮತ್ತೆ ಪ್ಯಾಚಪ್, ಇದೇ ಥರ ಇರುತ್ತೆ, ಇದು ಏನು ಎಂಡ್ ಅನ್ನೋದೇ ಇಲ್ವಾ ಅಥವಾ ಏನು ಚೇಂಜಸ್ ಇಲ್ವಾ ಇದರಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ದ ಪ್ಯಾಷನ್ ಐ ಫೀಲ್ ಈಸ್ ಓವರ್ವೆಲ್ಮಿಂಗ್, ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ನೀವು ಅವ್ರನ್ನ ತುಂಬ ಅಟ್ರಾಕ್ಟ್ ಮಾಡ್ತಿರ್ಬೋದು, ಅವ್ರಿಗೆ ಹ್ಯಾಂಡ್ಲ್ ಮಾಡೋಕ್ಕೆ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಕೆಲವೊಂದ್ಸರಿ ಮರಿಬೇಕು ಅಂತ ಅಂದ್ಕೊಂಡ್ರು ಕೂಡ ಮರೆಯೋಕ್ಕಾಗ್ತಿಲ್ಲ. ನೀವು ಪದೇ ಅವ್ರನ್ನ ಅಟ್ರಾಕ್ಟ್ ಮಾಡುವಂಥದ್ದು ಇರ್ಬೋದು. ಸೊ ತುಂಬ ಜಾಸ್ತಿ ಅನ್ನಿಸ್ತಾ ಇದೆ ಆ ವ್ಯಕ್ತಿಗೆ, ನಿಮ್ಮನ್ನು ಮರೆಯೋದಕ್ಕೆ ತುಂಬ ಕಷ್ಟ ಕೂಡ ಆಗ್ತಿರ್ಬೋದು. ಇಫ್ ಐ ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಐ ವುಡ್ ಹ್ಯಾವ್ ಹ್ಯಾಂಡಲ್ ದಸ್ ಡಿಫ್ರೆಂಟ್ಲಿ. ಇನ್ ಕೇಸ್ ನಿಮ್ಮ ಮತ್ತು ಆ ಪರ್ಸನ್ ಮಧ್ಯೆ ಏನಾದರೂ ಜಗಳಗಳಾಗಿದ್ರೆ ಮತ್ತೆ ಆ ಒಂದು ಕ್ಷಣಕ್ಕೆ ಮತ್ತೆ ಯಾವ ಟೈಮಲ್ಲಿ ಜಗಳ ಆಗಿತ್ತು, ಯಾವ ಟೈಮಲ್ಲಿ ನಿಮ್ಮ ಮತ್ತು ಅವರ ಮಧ್ಯೆ ಮನಸ್ತಾಪ ಬಂದಿತ್ತು, ಆ ಟೈಮ್ಗೆ ನಾನೇನಾದರೂ ಮತ್ತೆ ಹೋಗಬೇಕು ಅಂತ ಹೇಳಿ ಚಾನ್ಸ್ ಸಿಕ್ಕಿದ್ರೆ ನಾನು ಮತ್ತೆ ವಾಪಸ್ ಹೋಗಿ ಅದನ್ನು ತುಂಬ ಸ್ಮೂತಾಗಿ, ತುಂಬ ಡಿಫ್ರೆಂಟಾಗಿ, ಒಂದು ಸ್ವಲ್ಪ ಮೆಚೂರ್ಡಾಗಿ ಹ್ಯಾಂಡಲ್ ಮಾಡ್ತೀನಿ. ಇಷ್ಟೊಂದು ಇನ್ಮೆಚೂರ್ ಆಗಿ ಅಥವಾ ಇವಾಗ ಏನು ಮಾಡಿದ್ನಲ್ಲ ಮೆಸ್ಸಪ್, ಅಷ್ಟು ಮೆಸ್ಸಪ್ನ ಮಾಡಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಹ್ಯಾಂಡಲ್ ಮಾಡ್ತಿದ್ದೆ ನನಗೆ ಮೆಚುರಿಟಿ ಇದ್ದಿದ್ರೆ, ಆ ಥರ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಐ ಕೆನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಅಂತ ಹೇಳಿ ಬರ್ತಾ ಇದೆ. ಮೇ ಬಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ಅವರು ಥಿಂಕ್ ಮಾಡ್ತಾನೇ ಇರ್ತಾರೆ ಅನಿಸುತ್ತೆ, ಸ್ಟಾಪೇ ಆಗಲ್ಲ ಕೆಲವೊಂದು ಸರಿ. ಐ ಕಾಂಟ್ ಟಾಕ್ ಟು ಯು ರೈಟ್ ನಾವು ಅಂತ ಬರ್ತಾ ಇದೆ. ಮೇ ಬಿ ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಒಂದು ಥಿಂಕಿಂಗ್ನ ಸ್ಟಾಪ್ ಮಾಡೋಕ್ಕೆ ಕೂಡ ಆಗ್ತಿಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ಐ ಡೋಂಟ್ ವಾಂಟ್ ಟು ಬಿ ಹೂ ಐ ಯೂಸ್ ಟು ಬಿ, ಯು ಡಿಸರ್ವ್ ಬೆಟರ್ ಅಂತ ಹೇಳಿ ಬರ್ತಾ ಇದೆ. ನಾನು ಹೆಂಗಿದ್ನಲ್ಲ ಆ ಥರ ಇರೋದಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ನಿನಗೆ ಡೆಫಿನೆಟ್ಲಿ ಒಬ್ಬ ಒಳ್ಳೆ ಪರ್ಸನ್ ಅಥವಾ ಡಿಸರ್ವ್, ನನಗಿಂತ ಬೆಟರ್ ಆಗಿರೋವಂಥ ಪರ್ಸನ್ನ ನೀವು ಡಿಸರ್ವ್ ಮಾಡಿದ್ದೀರಾ ಅಥವಾ ನಿಮಗೆ ಅಂತ ದೇವರು ಬರ್ದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ಬಿ ಡಿಫ್ರೆಂಟ್ ಅಂತ ಹೇಳ್ತಿದ್ದೆ. ಇವಾಗ ಏನಿದ್ದೀನಲ್ಲ ಆ ಥರ ಇರೋದಕ್ಕೆ ನನಗೆ ಇಷ್ಟ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್ ಆಗಿ ನಾನು ಇರಬೇಕಾಗಿತ್ತು, ಸ್ವಲ್ಪ ಕೈಂಡಾಗಿ ಇರಬೇಕಾಗಿತ್ತು ಅಂತ ಹೇಳಿ ಅಂತ ಇದ್ದಾರೆ. ಐ ಕೆನಾಟ್ ಡೂ ದಿಸ್ ರೈಟ್ ನಾವು. ನೀವೇನಾದರೂ ಪ್ರಾಮಿಸ್ ಕೇಳಿದರೆ ಅಥವಾ ಕಮಿಟ್ಮೆಂಟ್ಸ್ನ ಕೇಳಿದರೆ ಐ ಕೆನಾಟ್ ಡೂ ದಿಸ್ ರೈಟ್ ನಾವು ಅಂತ ಹೇಳಿ ಒಂದು ಮೆಸೇಜ್ ಕೂಡ ಇವ್ರ ಹತ್ರ ಬರ್ತಾ ಇದೆ ಇವರಿಂದ. ಆ್ಯಂಡ್ ಏನು ಸ್ವಲ್ಪ ಮೆಸೇಜಸ್ಗಳನ್ನ ತೆಗಿಯೋಣ. ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು. ನಾನು ನಿಮ್ಮನ್ನು ಅರ್ಥ ಮಾಡ್ಕೊಬೇಕಾಗಿತ್ತು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನೆಲ್ಲ ಒಂದು ಕಡೆ ತುಂಬ ಎಡವಿಬಿಟ್ಟಿದ್ದೀನಿ, ನನ್ನ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಆ್ಯಂಡ್ ಕೆಲವೊಂದು ಚೈಲ್ಡ್ಹುಡ್ ಟ್ರಾಮಾಸ್ಗಳು ಕೂಡ ಈ ವ್ಯಕ್ತಿಗಿದೆ ಅನಿಸುತ್ತೆ. ಸೊ ಚೈಲ್ಡ್ಹುಡ್ ಟ್ರಾಮಾಸ್ ಅಂತ ಹೇಳಿ ಬರ್ತಾ ಇದೆ. ಸೊ ಅದನ್ನು ಕೂಡ ಇವರು ಹ್ಯಾಂಡಲ್ ಮಾಡ್ತಿರೋದು ಕಾಣಿಸ್ತಾ ಇದೆ. ವೈ ಡು ಐ ಫೀಲ್ ದಿಸ್ ವೇ, ನಾನು ಯಾಕೆ ಈ ಥರ ಎಲ್ಲ ಫೀಲ್ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ನನಗೆ ಮಾತ್ರ ಹಿಂಗೆ ಆಗ್ತಿದೆಯಾ ಅಥವಾ ಎಲ್ಲರಿಗೂ ಈ ಥರ ಆಗ್ತಾ ಇದೆಯಾ ಅಂತ ಹೇಳಿ. ಯು ಆರ್ ರೈಟ್, ನೀನು ಕರೆಕ್ಟ್ ಆಗಿದ್ದೆ. ನೀ ಏನೆಲ್ಲ ಹೇಳಿದ್ಯಲ್ಲ ಅದೆಲ್ಲ ಸತ್ಯ, ನೀನು ತುಂಬ ಕರೆಕ್ಟ್ ಆಗಿದ್ದೆ, ನೀನು ಏನೇನು ಹೇಳ್ತಿದ್ದೆ ಅದೆಲ್ಲ ಇವಾಗ ನಿಜ ಆಗ್ತಾ ಇದೆ ಅಂತ ಹೇಳಿ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಐ ಆಮ್ ದ ಮ್ಯಾನ್, ನಿಮ್ಮ ಪರ್ಸನ್ ಕಡೆಯಿಂದ ಈ ಮೆಸೇಜ್ ಬಂದಿರೋದು. ಇದೊಂದು ಮೇಲ್ ಎನರ್ಜಿ ಇರೋವಂಥ ಒಂದು ಕಾರ್ಡು. ಸೊ ಇದೆಲ್ಲ ನಿಮ್ಮ ಮ್ಯಾನ್ನಿಂದ ಬಂದಿರೋವಂಥ ಒಂದು ಎನರ್ಜಿ ಆಗಿದೆ. ಓಕೆನಾ. ಸೊ ಅವ್ರು ಏನೇನು ಹೇಳಬೇಕು ಅಂತ ಇದ್ದಾರೆ ಎಲ್ಲದನ್ನು ಹೇಳಿದ್ದಾರೆ. ಲಾಸ್ಟಲ್ಲಿ ವಿಲ್ ಯು ಲೀವ್ ಮೀ ಲೈಕ್ ದ ಅದರ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಲ್ಲರ ಥರನೂ ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಗೈಸ್, ಇದು ಇವತ್ತಿನ ಒಂದು ಲವ್ ರೀಡಿಂಗ್ ಆಗಿತ್ತು. ಆ್ಯಂಡ್ ಹೋಪ್ಫುಲಿ ಇದು ತುಂಬ ರೆಸಿನೇಟ್ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಒಂದು ಕಾರ್ಡು ಮೈ ಲೈಫ್ ಈಸ್ ಅ ಮೆಸ್ ರೈಟ್ ನಾವ್ ಅಂತ ಹೇಳಿ ಬಂದಿದೆ. ತುಂಬಾ ಜಾಸ್ತಿ ಮೆಸೇಜಸ್, ತುಂಬ ಮೆಸ್ಸಪ್ ಆಗಿರುವಂಥದ್ದು, ತುಂಬ ಎಮೋಷ್ನಲಿ ಇಂಬ್ಯಾಲೆನ್ಸ್ಡ್ ಆಗಿರುವಂಥ ಮೆಸೇಜಸ್ಗಳೆಲ್ಲ ಕಾಣಿಸ್ತಾ ಇದೆ. ನೀವೇನಾದರೂ ಇನ್ ಕೇಸ್ ಬ್ರೇಕಪ್ ಸಿಚುವೇಶನಲ್ಲಿ ಇದ್ದರೆ ಈ ಎಲ್ಲ ಮೆಸೇಜ್ಗಳು ನಿಮ್ಮ ಪರ್ಸನಿಂದ ನಿಮಗೆ ಒಂದು ಸಿಗ್ತಾ ಇರೋವಂಥ ಒಂದು ಮೆಸೇಜಸ್ಗಳಾಗಿರುತ್ತೆ. ಓಕೆನಾ. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ತುಂಬಾ ಇಷ್ಟ ಆಯಿತು, ರೆಸ್ಯುನೇಟ್ ಆಗಿರುತ್ತೆ ಅಂತ ಅಂದ್ಕೊಂಡು ಈ ಒಂದು ರೀಡಿಂಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ರೀಡಿಂಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಒಂದು ರೀಡಿಂಗಲ್ಲಿ ಸಿಗೋಣ.